ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ. ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಕಾಳಿಕಾಯೇ ನಮಃ. ಸಮಸ್ತ ಯೂಟ್ಯೂಬ್ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. 2026 ಜನವರಿಯಲ್ಲಿ ಮೇಷರಾಶಿಯವರ ಫಲಗಳು ಹೇಗಿವೆ ಎಂಬುದನ್ನು ತಿಳಿದುಕೊಳ್ಳೋಣ. ಮೇಷರಾಶಿಗೆ ಅಧಿಪತಿ ಕುಜ. ಮೇಷರಾಶಿಯಲ್ಲಿ ಅಶ್ವಿನಿ ನಕ್ಷತ್ರದ 4 ಪಾದಗಳು, ಭರಣಿ ನಕ್ಷತ್ರದ 4 ಪಾದಗಳು ಮತ್ತು ಕೃತಿಕಾ ನಕ್ಷತ್ರದ 1ನೇ ಪಾದ, ಒಟ್ಟು 9 ನಕ್ಷತ್ರ ಪಾದಗಳಿರುತ್ತವೆ. ಈಗ ತಿಳಿಸುವಂತಹ ಫಲಗಳು ಈ 9 ನಕ್ಷತ್ರ ಪಾದಗಳಿಗೆ ಅನ್ವಯಿಸುತ್ತವೆ. ಮೇಷರಾಶಿಯವರ ಸಂಪೂರ್ಣ ಫಲಗಳನ್ನು ತಿಳಿಯಲು ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ತಾವು ಇದುವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಇದ್ದಲ್ಲಿ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಜನವರಿಯಲ್ಲಿ ಗ್ರಹ ಸ್ಥಿತಿಯನ್ನು ನೋಡೋದಾದರೆ ಮೇಷರಾಶಿಯವರಿಗೆ ಮುಖ್ಯವಾಗಿ 4 ಗ್ರಹಗಳು ಮಕರ ರಾಶಿಗೆ ಬರಲಿವೆ. ಜನವರಿ 13ರಂದು ಶುಕ್ರ, ಜನವರಿ 14ರಂದು ರವಿಗ್ರಹ, ಜನವರಿ 16ರಂದು ಕುಜ ಮತ್ತು ಜನವರಿ 17ರಂದು ಬುಧ ಗ್ರಹ. ಇವು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಹೋಗಲಿವೆ. ಈ 4 ಗ್ರಹಗಳು ಜನವರಿ ಸೆಕೆಂಡ್ ಹಾಫ್ನಲ್ಲಿ 10ನೇ ಸ್ಥಾನಕ್ಕೆ ಬರುತ್ತವೆ. ಸೊ ಮೇಷರಾಶಿಯವರ ವೃತ್ತಿ, ವ್ಯಾಪಾರ, ಉದ್ಯೋಗ ಸಂಬಂಧ ಫಸ್ಟ್ ಹಾಫ್ನಲ್ಲಿ 9th ಹೌಸ್ನಲ್ಲಿರುವಂತಹ ಕುಜ ಸೆಕೆಂಡ್ ಹಾಫ್ನಲ್ಲಿ 10th ಹೌಸ್ಗೆ ಬಲವಾದ ಸ್ಥಾನದಲ್ಲಿರೋದ್ರಿಂದ ಉದ್ಯೋಗ ವ್ಯಾಪಾರ ಕ್ಷೇತ್ರಗಳಲ್ಲಿ ಧೈರ್ಯವಾಗಿ ನಿರ್ಣಯಗಳನ್ನು ತೆಗೆದುಕೊಳ್ತಕ್ಕಂತಹ ಅವಕಾಶಗಳಿರುತ್ತವೆ. ಹೊಸದಾದಂತಹ ಪ್ರಾಜೆಕ್ಟ್ಗಳು, ಹಾಗೆ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ, ಉದ್ಯೋಗದಲ್ಲಿ ಒಳ್ಳೆಯ ಹೆಸರು ಕೀರ್ತಿ ಪಡೆಯುವುದಕ್ಕೆ ಒಳ್ಳೆಯ ಅವಕಾಶಗಳು ಕೂಡಿ ಬರ್ತವೆ ಅಂತ ಹೇಳಬಹುದು. ವ್ಯಾಪಾರ ಕ್ಷೇತ್ರವನ್ನು ನೋಡೋದಾದರೆ ಸ್ವಂತವಾಗಿ ವ್ಯಾಪಾರ ಮಾಡ್ತಕ್ಕಂತಹ ಮೇಷರಾಶಿಯವರಿಗೆ ತುಂಬ ಆ್ಯಕ್ಟಿವ್, ವೇಗವಾಗಿ ವ್ಯಾಪಾರ ನಡೆಯುವಂತಹ ಅವಕಾಶಗಳಿರುತ್ತವೆ. ವ್ಯಾಪಾರದಲ್ಲಿ ಹೊಸದಾದಂತಹ ಐಡಿಯಾಗಳು, ಆಲೋಚನೆಗಳು ಬರಲಿವೆ. ಹೊಸ ಬ್ರ್ಯಾಂಚಸ್ಸು, ವ್ಯಾಪಾರ ವಿಸ್ತರಣೆ ಮಾಡ್ತಕ್ಕಂತಹ ಹೊಸ ಪ್ರಾಡಕ್ಟ್ಗಳನ್ನು ಪ್ರಾರಂಭಿಸಲು ಈ ಜನವರಿ ಸೆಕೆಂಡ್ ಹಾಫ್ನಲ್ಲಿ ಹೆಚ್ಚಿನ ಅವಕಾಶಗಳಿರುತ್ತವೆ. ಇನ್ನು ಪ್ರೇಮ ಪ್ರೀತಿ ವಿಚಾರ ಹೇಗಿದೆ ಅಂದರೆ ಈ ಜನವರಿಯಲ್ಲಿ ಮಿಶ್ರಮ ಫಲಗಳನ್ನು ಕಾಣಬಹುದು. ಫಸ್ಟ್ ಹಾಫ್ನಲ್ಲಿ ಹೆಚ್ಚಿನ ಕೇರ್ ತೆಗೆದುಕೊಳ್ಳುವಂಥದ್ರಲ್ಲಿ, ಅರ್ಥ ಮಾಡಿಕೊಳ್ಳೋದ್ರಲ್ಲಿ, ಒಳ್ಳೆಯ ಅನುಬಂಧಕ್ಕಾಗಿ ಹೆಚ್ಚಿನ ಇಂಟ್ರೆಸ್ಟ್ ತೋರಿಸಲಿದ್ದೀರಿ. ಈ ಸಮಯದಲ್ಲಿ ನಿಮ್ಮ ಬಾಳ ಸಂಗಾತಿಯೊಂದಿಗೆ ಮುಚ್ಚು ಮರೆಯಿಲ್ಲದೆ ಓಪನ್ ಆಗಿ ಮಾತನಾಡೋದ್ರಿಂದ ನಿಮ್ಮ ಒಂದು ರಿಲೇಷನ್ಶಿಪ್ಪು ಮತ್ತಷ್ಟು ಸ್ಟೇಬಲ್ ಆಗಿರ್ತಕ್ಕಂತಹ ಅವಕಾಶಗಳಿರ್ತವೆ. ಪ್ರೀತಿ ಅಂದ್ರೇ ಪರಸ್ಪರ ಗೌರವ ಮತ್ತು ನಂಬಿಕೆ, ಅಂಡರ್ಸ್ಟ್ಯಾಂಡಿಂಗ್. ಹಾಗೆ ಈ ಸಿಂಗಲ್ ಆಗಿರ್ತಕ್ಕಂತಹ ಮೇಷರಾಶಿಯವರಿಗೆ ಈ ಸೋಷಿಯಲ್ ಮೀಡಿಯಾ, ಆಫೀಸು ಅಥವಾ ಟ್ರಾವೆಲಿಂಗ್ ಮತ್ತು ಪರಿಚಯಸ್ಥರಿಂದ ಹೊಸ ವ್ಯಕ್ತಿಗಳ ಪರಿಚಯವಾಗಲಿದೆ. ಆತುರದಿಂದ ಕಮಿಟ್ಮೆಂಟ್ ತೆಗೆದುಕೊಳ್ಳುವ ಮೊದಲು ಅವರ ವ್ಯಕ್ತಿತ್ವ, ಅವರ ಗುಣ ಏನು, ಅವರ ಸ್ವಭಾವ, ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಮುಂದೆ ಹೋಗುವುದು ಬಹಳ ಮುಖ್ಯವಾಗಿರ್ತಕ್ಕಂತಹ ವಿಚಾರ. ಇನ್ನು ವಿವಾಹವಾದಂತಹ ದಂಪತಿಗಳು ತಮ್ಮ ಕೆರಿಯರು, ಫೈನಾನ್ಸು, ಭವಿಷ್ಯತ್ನ ಬಗ್ಗೆ, ಪ್ಲ್ಯಾನ್ಸ್ ಬಗ್ಗೆ ಈ ರೀತಿ ಚರ್ಚಿಸೋದ್ರಿಂದ ದಂಪತಿಗಳ ನಡುವೆ ಇರುವಂತಹ ಬಂಧ ಇನ್ನಷ್ಟು ಬಲವಾಗುತ್ತೆ. ಜನರಲ್ ಆಗಿ ಈ ಮೇಷರಾಶಿಯವರಿಗೆ ಪ್ರೀತಿ, ಆತ್ಮೀಯತೆ, ಗೌರವ ಹೆಚ್ಚಾಗಿರ್ತದೆ. ಆದರೆ ಯಾವುದೇ ವಿಷಯಕ್ಕೂ ಸಹ ಆತುರ ಪಡಬಾರ್ದು. ಇನ್ನು ಈ 2026 ಜನವರಿಯಲ್ಲಿ ಮೇಷರಾಶಿಯವರಿಗೆ ಧನ ಪ್ರವಾಹ ಅಧಿಕವಾಗಿರ್ತದೆ. ಈ ವರ್ಷ ಮೇಷರಾಶಿಯವರಿಗೆ ಭೂಮಿ ಯೋಗ, ವಾಹನ ಯೋಗದಿಂದ ಕೂಡಿರ್ತದೆ. ಅನೇಕ ವಿಚಾರಗಳಲ್ಲಿ ಒಳ್ಳೆಯ ಅವಕಾಶಗಳು ದೊರೆಯುತ್ತವೆ. ಯಾರಾದರೆ ಇಂತಹ ಅವಕಾಶಗಳನ್ನು ಉಪಯೋಗಿಸಿಕೊಳ್ತಾರೋ ಅವರು ಖಂಡಿತವಾಗಿಯೂ ಸಹ ಸಕ್ಸಸ್ಸನ್ನು ಪಡಿತೀರಿ. ಹಾರ್ಡ್ ವರ್ಕ್ ಮೇಲೆ ನಿಮ್ಮ ಶ್ರಮದಿಂದ ದುಡಿದಂತಹ ಆದಾಯದಿಂದಲೇ ಅಭಿವೃದ್ಧಿಯನ್ನು ಕಾಣ್ತೀರಿ. ಒಂದೇ ಕಡೆ ಆದಾಯ ಇರ್ತದೆ. ಆದಾಯ ಬರ್ತಿದ್ದರೂ ಸಹ ಖರ್ಚುಗಳು ಸಹ ಹೆಚ್ಚಾಗಿರುತ್ತವೆ. ವ್ಯಯ ಸಹ ಅಂದರೆ ಖರ್ಚುಗಳು ಹೆಚ್ಚಾಗಿ ಕಾಣಬಹುದು. ಸೊ ಮೇಷರಾಶಿಯವರು ಈ ಜನವರಿಯಲ್ಲಿ ಒಂದು ಬಡ್ಜೆಟ್ ಪ್ಲ್ಯಾನ್ ಮಾಡಿಕೊಂಡು ನಡೀತಕ್ಕಂತಹದ್ದು ಉತ್ತಮ. ಆದರೆ ಈ ಸಮಯ ಜನವರಿಯಲ್ಲಿ ಭೂಮಿ, ಮನೆ, ಪ್ಲಾಟ್ ಖರೀದಿ ಮಾಡ್ತಕ್ಕಂತಹ ಮತ್ತು ವಾಹನ ಖರೀದಿಸಲು ಗ್ರಹಗಳು ಮಾತ್ರ ತುಂಬ ಅನುಕೂಲವಾಗಿವೆ ಅಂತ ಹೇಳಬಹುದು.
ಇನ್ನು ಯಾವುದೇ ಒಂದು ಕಾಗದ ಪತ್ರಗಳು, ಲೀಗಲ್ ವಿಚಾರಗಳಲ್ಲಿ, ಲೋನ್ಗಳು ತೆಗೆದುಕೊಳ್ತಕ್ಕಂತಹ ಸಂದರ್ಭಗಳಲ್ಲಿ ಈ ಸಂಬಂಧಿಸಿದಂತಹ ಕಾಗದ ಪತ್ರಗಳನ್ನು ಓದಿದ ನಂತರವೇ ಸಹಿ ಮಾಡುವುದು ಉತ್ತಮ. ಇದರಿಂದ ನೀವು ಕೆಲವೊಂದು ಸಮಸ್ಯೆಗೆ ಸಿಲುಕದಂತೆ ಇರಬಹುದು. ಇನ್ನು ಯಾವುದಾದರೂ ಲಾಂಗ್ ಟರ್ಮಲ್ಲಿ ಅಂದರೆ ದೀರ್ಘಕಾಲದ ಅವಧಿಗೆ ಇನ್ವೆಸ್ಟ್ ಮಾಡೋದ್ರಿಂದಲೂ ಸಹ ಹೆಚ್ಚಿನ ಒಂದು ಲಾಭಗಳನ್ನು ಕಾಣಲಿಕ್ಕೆ ಸಾಧ್ಯ ಇರ್ತದೆ. ಇನ್ನು ಕೆಲಸದ ಪರವಾಗಿ ಅಥವಾ ಕುಟುಂಬ ಪರವಾಗಿ ಹೆಚ್ಚಿನ ಪ್ರಯಾಣ ಬೆಳೆಸ್ತಕ್ಕಂತಹ ಸಾಧ್ಯತೆಗಳಿರುತ್ತವೆ. ಹಾಗೆ ಬಿಸ್ನೆಸ್ ಪರವಾಗಿ ವಿದೇಶ ಪ್ರಯಾಣ ಮಾಡ್ತಕ್ಕಂತಹ ಸಾಧ್ಯತೆಗಳು ಸಹ ಕಾಣಬಹುದು. ಮುಖ್ಯವಾಗಿ ಏನಂದರೆ ಅನವಶ್ಯಕ ಕಾರಣಗಳಿಗಾಗಿ ಪ್ರಯಾಣ ಮಾಡುವುದನ್ನು ಕಡಿಮೆ ಮಾಡಿ. ಮುಖ್ಯ ವಿಚಾರಗಳಿದ್ದರೆ ಮಾತ್ರ ಪ್ರಯಾಣ ಬೆಳೆಸ್ತಕ್ಕಂತಹದ್ದು ಸೂಕ್ತ. ಇನ್ನು ಮೇಷರಾಶಿಯ ಸ್ತ್ರೀಯರಿಗೆ ಈ ಜನವರಿಯಲ್ಲಿ ಮಾನಸಿಕವಾಗಿ ಧೈರ್ಯವಾಗಿರ್ತೀರಿ. ಆರೋಗ್ಯದ ಮೇಲೆ ಇನ್ನಷ್ಟು ಗಮನವಿಡೋದ್ರಿಂದ ಮತ್ತಷ್ಟು ಬಲವಾಗಿರ್ತೀರಿ. ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂತಹ ಮೇಷರಾಶಿಯ ಮಹಿಳೆಯರಿಗೆ ತಮ್ಮ ಒಂದು ಟ್ಯಾಲೆಂಟು, ಸ್ಕಿಲ್ಸ್ನಿಂದ, ಒಳ್ಳೆಯ ಒಂದು ಟೈಮ್ ಮ್ಯಾನೇಜ್ಮೆಂಟ್ನಿಂದ ಇನ್ನಷ್ಟು ಒಳ್ಳೆಯ ಅವಕಾಶಗಳು ಮತ್ತು ಶುಭ ಫಲಗಳನ್ನು ಕಾಣಬಹುದು. ಇನ್ನು ಸಂತಾನ, ಗರ್ಭಧಾರಣೆ ನೋಡೋದಾದರೆ 2026ರಲ್ಲಿ ಜುಪಿಟರ್ ಗುರುಗ್ರಹ ಅನುಕೂಲವಾಗಿರೋದ್ರಿಂದ ಹೆಚ್ಚಿನ ಮೇಷರಾಶಿಯವರಿಗೆ ಸಂತಾನ, ಗರ್ಭಧಾರಣೆ ವಿಷಯಗಳಲ್ಲಿ ಸಾಧಾರಣವಾಗಿ ಸಪೋರ್ಟಿವ್ ಆಗಿರ್ತವೆ. ನಿಮ್ಮ ಎನರ್ಜಿ ಕೂಡ ಈ ಸಮಯದಲ್ಲಿ ಸಹಕರಿಸುತ್ತದೆ ಅಂತ ಹೇಳ್ಬಹುದು. ಇನ್ನು ಕುಟುಂಬ ವಿಚಾರವನ್ನು ಗಮನಿಸೋದಾದರೆ ಮೇಷರಾಶಿಯವರಿಗೆ ಕುಟುಂಬದಲ್ಲಿ ಸಂತೋಷವಾದಂತಹ ವಾತಾವರಣ ಕೂಡಿ ಬರ್ತದೆ. ಜೊತೆಗೆ ಈ ಸಮಯದಲ್ಲಿ ನಿಮ್ಮ ಕುಟುಂಬ ಸದಸ್ಯರೆಲ್ಲರೂ ಸಹ ನಿಮ್ಮ ಅಭಿಪ್ರಾಯ ಮತ್ತು ನಿರ್ಧಾರಗಳನ್ನು ಗೌರವಿಸುತ್ತಾರೆ. ನಿಮ್ಮ ಪ್ರತಿ ಕಾರ್ಯದಲ್ಲಿಯೂ ಸಹ ನಿಮ್ಮ ಕುಟುಂಬ ಸದಸ್ಯರ ಸಹಕಾರ ದೊರೆಯುತ್ತದೆ. ಆರೋಗ್ಯ ವಿಚಾರದಲ್ಲಿ ಮುಖ್ಯವಾಗಿ ಈ ಜನವರಿಯ ಫಸ್ಟ್ ಹಾಫ್ ಅಂದರೆ 14ರವರೆಗೂ ಸ್ವಲ್ಪ ಮಟ್ಟಿನ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಕಾಡಬಹುದು. ಆದರೆ 15ರಿಂದ ಆರೋಗ್ಯವು ಅದ್ಭುತವಾಗಿರುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಈ ಜನವರಿ ವಿದ್ಯೆಯಲ್ಲಿ ಸ್ವಲ್ಪ ಮಟ್ಟಿನ ಆಸಕ್ತಿ ಕಡಿಮೆಯಾಗಬಹುದು. ಅನ್ಯ ವಿಚಾರಗಳಲ್ಲಿ ಹೆಚ್ಚಿನ ಸಮಯವನ್ನು ಕಳೆಯೋದನ್ನು ಕಾಣಬಹುದು. ಆದರೆ ಯಾರಾದರೆ ಅನ್ಯ ವಿಚಾರಗಳಿಂದ ದೂರವಿದ್ದು ವಿದ್ಯೆಯಲ್ಲಿ ಹೆಚ್ಚಿನ ಏಕಾಗ್ರತೆ ವಹಿಸುತ್ತಾರೋ ಖಂಡಿತವಾಗಿಯೂ ತಾವು ವಿದ್ಯೆಯಲ್ಲಿ ಯಶಸ್ಸನ್ನು ಕಾಣಬಹುದು. ಇನ್ನು ಮುಖ್ಯವಾಗಿ ಈ ಜನವರಿಯಲ್ಲಿ ಈ ಕುಜ ಮತ್ತು ಬುಧ ಮಕರ ರಾಶಿಯಲ್ಲಿ ಸಂಚರಿಸೋದ್ರಿಂದ ಈ ಜನವರಿ ತಿಂಗಳು ಈ ಮೇಷರಾಶಿಯವರು ಶಿವಾರಾಧನೆ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆರಾಧಿಸುವುದರಿಂದ ಇನ್ನೂ ಹೆಚ್ಚಿನ ಫಲಗಳನ್ನು ಪಡೀಲಿಕ್ಕೆ ಸಾಧ್ಯವಿದೆ. ಈ ಜನವರಿಯಲ್ಲಿ ಮೇಷರಾಶಿಯವರಿಗೆ ಶುಭವರ್ಣ ಹಸಿರು, ಶುಭ ದಿಕ್ಕು ಉತ್ತರ, ಶುಭ ಸಂಖ್ಯೆ 6 ಮತ್ತು 9. ಇದಿಷ್ಟು ಜನವರಿ 2026ರ ಮೇಷರಾಶಿಯವರ ಫಲಗಳು. ವೀಕ್ಷಕರೇ, ಮೇಷರಾಶಿಯವರ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.